ಓಕೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 17. ಈ ಪ್ರಶ್ನೆ ಸಂಖ್ಯೆ 17ರಲ್ಲಿ ಏನು ಕೊಟ್ಟಿದ್ದಾರೆ, ಎ ಸರ್ಟನ್ ಬಾಡಿ ವೇಟ್ಸ್ 22.42 ಗ್ರಾಮ್ ಆ್ಯಂಡ್ ಹ್ಯಾಸ್ ಎ ಮೇಜರ್ಡ್ ವಾಲ್ಯೂಮ್ ಆಫ್ 4.7 cc. ಓಕೆ, ಈಗ ಸರ್ಟನ್ ಬಾಡಿ ವೇಟ್ ಕೊಟ್ಟಿದ್ದಾರೆ ಮತ್ತು ಅದರ ವಾಲ್ಯೂಮ್ ಕೊಟ್ಟಿದ್ದಾರೆ. ಇಲ್ಲಿ ಬರ್ಕೊಂಡ್ಬಿಡ್ತೀನಿ ನಾನು, ವೇಟ್ ಕೊಟ್ಟಿದ್ದಾರೆ ಮತ್ತು ವಾಲ್ಯೂಮ್ ಕೂಡ ಕೊಟ್ಟಿದ್ದಾರೆ. ಸೊ ಇದರ ವೇಟ್ ಎಷ್ಟು, 22.42 ಗ್ರಾಮ್ ಮತ್ತು ಇದರದ್ದು ವಾಲ್ಯೂಮ್ ಓಕೆ ವಿ, ವಾಲ್ಯೂಮ್ ಎಷ್ಟಿದೆ, 4.7 ಕ್ಯೂಬಿಕ್ ಸೆಂಟಿಮೀಟರ್ ಇದೆ. ಓಕೆ, ದ ಪಾಸಿಬಲ್ ಎರರ್ ಇನ್ ದ ಮೆಜರ್ಮೆಂಟ್ ಆಫ್ ದ ಮಾಸ್ ಆ್ಯಂಡ್ ದ ವಾಲ್ಯೂಮ್. ಅಂದರೆ ಡೆಲ್ಟಾ ವೇಟ್ ಅಂದರೆ ಏನಿಲ್ಲ, ಮಾಸೇ ಅರ್ಥ. ಸೊ ನಾನು ಇಲ್ಲಿ ಒಂದು ಕೆಲಸ ಮಾಡ್ತೀನಿ, ವೇಟ್ ಪ್ಲೇಸಲ್ಲಿ ಎಮ್ ತೊಗೊಂಡ್ಬಿಡ್ತೀನಿ, ಮಾಸ್ ಸ್ವಲ್ಪ ಈಸಿಯಾಗಿ ರಿಪ್ರೆಸೆಂಟ್ ಮಾಡೋದಕ್ಕಿರುತ್ತೆ. ಸೊ ಎಮ್ ಏನು ಸಿಕ್ಕಿತ್ತು ನನಗೆ, 22.42 ಡೆಲ್ಟಾ ಎಮ್. ಓಕೆ, ಪಾಸಿಬಲ್ ಎರರ್ ಅಂತ ಹೇಳಿದ್ದಾರೆ. ಇದೇನಿದೆ 0.01 ಗ್ರಾಮ್ ಮತ್ತು ಡೆಲ್ಟಾ ವಿ ಏನಿದೆ 0.1 cc. ದೆನ್ ದ ಮ್ಯಾಕ್ಸಿಮಮ್ ಎರರ್ ಇನ್ ದ ಡೆನ್ಸಿಟಿ ವಿಲ್ ಬಿ, ಮ್ಯಾಕ್ಸಿಮಮ್ ಎರರ್ ಇನ್ ಡೆನ್ಸಿಟಿ. ಡೆನ್ಸಿಟಿ ಈಕ್ವಲ್ ಟು ಏನು, ಮಾಸ್ ಅಪಾನ್ ವಾಲ್ಯೂಮ್ ಬರುತ್ತೆ. ಸೊ ಡೆಲ್ಟಾ ಡಿ ಬೈ ಡಿ ಇದೇನು ಸಿಗುತ್ತೆ ನನಗೆ, ಡೆಲ್ಟಾ ಎಮ್ ಬೈ ಎಮ್ ಪ್ಲಸ್, ಓಕೆ, ಡೆಲ್ಟಾ ಎಮ್ ಬೈ ಎಮ್ ಪ್ಲಸ್ ಡೆಲ್ಟಾ ವಿ ಬೈ ವಿ ಇಂಟು ಪರ್ಸೆಂಟೇಜಲ್ಲಿ ಕೇಳಿದಾರಲ್ವ, ಇಂಟು 100 ಮಾಡಬೇಕು. ಇಲ್ಲಿ ಪರ್ಸೆಂಟೇಜಲ್ಲಿ ಕೇಳಿದ್ದಾರೆ, ಸೊ ಪರ್ಸೆಂಟೇಜ್ ಇಟ್ಕೊಂಡು. ಈಗ ಡೆಲ್ಟಾ ಎಮ್ ಬೈ ಎಮ್ ನೋಡಿ, ಇಲ್ಲಿಂದ ಡೆಲ್ಟಾ ಎಮ್ 0.01 ಡಿವೈಡ್ ಬೈ 22.42 ಪ್ಲಸ್ 0.1 ಡಿವೈಡ್ ಬೈ 4.7 ಓಕೆ ಇಂಟು ಏನಿದೆ 100 ಇದೆ. ಓಕೆ, ಇದನ್ನು ನಾವು ಸಾಲ್ವ್ ಮಾಡಿದರೆ ಏನಾಗುತ್ತೆ, 1/22. ಇದನ್ನು ನಾನು 1/2242 ತೊಗೊಂಡೆ, ಇದು ಆಲ್ಮೋಸ್ಟ್ 0 ಆಗುತ್ತೆ. ಇದು 1 ಓಕೆ, ಇದು ಆಲ್ಮೋಸ್ಟ್ ಏನಾಯಿತು, 0 ಥರ ಆಯಿತು. ಇದು 1/5 ಥರ ಆಗುತ್ತೆ. ಓಕೆ, 1/50 ಇಂಟು 100 ಇದೇನಾಗುತ್ತೆ, ಆಲ್ಮೋಸ್ಟ್ ಏನಾಗುತ್ತೆ, 0 ಇದ್ದರೆ 2 ಬಂತು. ಓಕೆ, ಪರ್ಸೆಂಟೇಜ್ ಏನಾಯಿತು, 2%. ಏನಾಯಿತು, ಆಲ್ಮೋಸ್ಟ್ 2% ಆಯಿತು. ಸೊ ಪಾಸಿಬಲ್ ಎರರ್ ಈಸ್, ಆನ್ಸರ್ ಈಸ್ ಬಿ. ಓಕೆ, ಸರಿಯಾದ ಉತ್ತರ ಏನಾಗುತ್ತೆ, ಬಿ ಆಗುತ್ತೆ. ಓಕೆ.